ಈಗ ನೀವು ಬಿಹಾರ ಎಲೆಕ್ಷನ್ ರೆಫರ್ ಮಾಡಿದ್ರಿ ಆರಂಭದಲ್ಲಿ. ಬಿಹಾರ ಎಲೆಕ್ಷನ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತಾ? 100% ಇಂಪ್ಯಾಕ್ಟ್ ಐತ್ರಿ. ಹಿಂದೂ ಮುಸ್ಲಿಂ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಹೇಳ್ರಿ, ಹೋಗಿ ನೋಡೋಣ. ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಪ್ರಧಾನಮಂತ್ರಿ? ಇದೆಲ್ಲ ಬಿಟ್ಬಿಡ್ರಿ, ಟೆರರಿಸಂ ಆಕ್ಟಿವಿಟೀಸ್ ಬಿಟ್ಬಿಡ್ರಿ, ನಾನು ಪಾಕಿಸ್ತಾನ ಮುಸಲ್ಮಾನ ಮಾತಾಡಂಗಿಲ್ಲ, ಇವತ್ತು ನಾನು ಇಂಥ ಕೆಲಸ ಮಾಡಿದೀನಿ, ನನಗೆ ಕೆಲಸ ಓಟ್ ಕೊಡ್ರಿ ಅಂತ ಕೇಳ್ತಾರಾ? ಅದೇನಾಯ್ತು, ರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ರು. ಅವ್ರೇನಾಗ್ಬಿಡ್ತು, ರಾಮ ಮಂದಿರ ಕಟ್ಟಿದ ತಕ್ಷಣ ಒನ್ ಸೈಡ್ ಎಲೆಕ್ಷನ್ ಆಗ್ತಾ ಅನ್ಕೊಂಡ್ಬಿಟ್ರು. ಅದಾಗ್ಲಿಲ್ಲ ಎಲೆಕ್ಷನ್. ಅದಕ್ಕೆ ಈ ಬಿಹಾರ್ ಯುಪಿನಾಗೆ ಇದ್ರ ಮೇಲೆ ಹೆಂಗ್ ಹೋಗ್ಬೇಕೀಗ, ಏನ್ ತಗೊಂಡು ಹೋಗ್ಬೇಕು? ಸಿಚುವೇಶನ್ ಸಿಕ್ತು. ಸಿಚುವೇಶನ್ ತಗೊಂಡು ಹೋದ್ಮೇಲೆ ದಿನ ಬೆಳಿಗ್ಗೆ ಎದ್ಮೇಲೆ ಅವು ಬೇರೆ ಬೇರೆ ಚಾನಲ್ ಏನ್ ನಡೀತಾವ ಗುರ್ತಾ ನಿಮಗೆ? ನಾರ್ತ್ ಈಸ್ಟ್ ಚಾನಲ್, ಬಿಹಾರ್ ಚಾನಲ್, ಯುಪಿ ಚಾನಲ್ ಏನ್ ನಡೀತಾವ ಗುರ್ತಾ ನಿಮಗೆ? ಕೇಳಿಸ್ಕೊಳಕ್ ಆಗಲ್ಲ, ಹಂಗ್ ನಡೀತಾವ. ಸೊ ಸಮ್ವೇರ್ ಐ ಫೀಲ್, ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಫ್ರೆಂಡ್ಸ್ ಕಟಿಂಗ್ ಅಕ್ರಾಸ್ ದ ಪಾರ್ಟಿ. ಹೌದು, ಲಿಮಿಟೇಷನ್ಸ್ ಇದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲ ಒಪ್ಕೊಂಡಂಗೆ. ಈ ದೇಶದ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಬಂದ್ರು ಅದ್ರಾಗ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥದ್ದು. ಈ ಆರ್ಟಿಕಲ್ಸ್ಗಳನ್ನ ಯಾಕೆ ಡೆಫಿನೇಷನ್ ಕೊಟ್ಟರು? ಆರ್ಟಿಕಲ್ 14 ಅಂದ್ರೆ ಏನು, ಆರ್ಟಿಕಲ್ 19 ಅಂದ್ರೆ ಏನು, ಆರ್ಟಿಕಲ್ 32 ಅಂತಂದ್ರೆ ಏನು? ಆರ್ಟಿಕಲ್ 32 ಬಹಳ ಬ್ಯೂಟಿಫುಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನಿಮಗೆ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನ್ ನಿಮಗೆ ಅವಕಾಶಗಳಿದಾವೆ, ಈ ಸಂವಿಧಾನದಲ್ಲಿ ನಿಮಗೆ ಇರ್ತಕ್ಕಂಥ ಏನ್ ರೂಲ್ಸ್, ನಿಮಗೆ ಕಡ್ಡಾಯವಾಗಿ ಬರ್ತಕ್ಕಂಥ ಅಧಿಕಾರ ಇದ್ರಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ಅಂತ ಹೇಳಿರ್ತಕ್ಕಂಥದ್ದು. ಆರ್ಟಿಕಲ್ 142 ಮುಗಿಸ್ಬೇಕಂತಾರೆ. ಆರ್ಟಿಕಲ್ 142 ನಲ್ಲಿ ಪಾರ್ಲಿಮೆಂಟ್ ಇಟ್ ಕೆನಾಟ್ ಬಿ ಸುಪ್ರೀಂ, ಫಾರ್ ಎವ್ರಿಥಿಂಗ್ ಪಾರ್ಲಿಮೆಂಟ್ ಕೆನಾಟ್ ಬಿ ಸುಪ್ರೀಂ ಅಂತ ಹೇಳಿರ್ತಕ್ಕಂಥ. ಈಗ ಸುಪ್ರೀಂ ಕೋರ್ಟ್ ಯಾವ್ದೋ ಇವರು ಪರ ಒಂದು ಕೊಟ್ಬಿಟ್ರೆ ಚಪ್ಪಾಳೆ ಬಡಿಯೋದು, ವಿರುದ್ಧ ಕೊಟ್ಬಿಟ್ರೆ ಸುಪ್ರೀಂ ಕೋರ್ಟ್. ಅರ್ನಬ್ ಗೋಸ್ವಾಮಿ ಅವರು ಸುಪ್ರೀಂ ಕೋರ್ಟಿಗೆ ಚರ್ಚೆ ಮಾಡ್ತಾರೆ ಆಂಕರ್ ಎಲ್ಲಿ ಕುತ್ಕೊಂಡು. ಸಿ ಬಾಸ್, ಇಟ್ ಈಸ್ ಆಲ್, ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ. ನನಗೊಬ್ಬರಿಗೆಲ್ಲ ನಿಮ್ಗೊಬ್ಬರಿಗೆಲ್ಲ ಎಲ್ಲೋ ಒಂದು ಜಾಗೃತರಾಗಬೇಕು, ಹೊಸತನ ಬರಬೇಕು, ಹೊಸ ರಾಜಕಾರಣ ಬರಬೇಕು. ಏನಾಯ್ತು ಬೆಳಗಿನ ಸಾಯಂಕಾಲವರೆಗೆ? ಈಗ ಉದಾಹರಣೆಗೆ ಹೇಳೋದು ನಿಮ್ಗೆ, ಸಾರಿ, ಇವತ್ತು 21,000 ಕೋಟಿ ಯಾವ ಮುಂಡ್ರಾ ಪೋರ್ಟಲ್ ಏನು ಸಿಕ್ಕಿತ್ತು, ಯಾವುದು ಹೀರೋಯಿನ್ ಸಿಕ್ಕಿತ್ತಲ್ಲಮ್ಮ, ಅದು ಇಟ್ ಇಸ್ ಲಿಂಕ್ಡ್ ವಿತ್ ಟುಡೇ ಟೆರರ್ ಲಿಂಕ್ ಇದೆ. 21,000 ಕೋಟಿ ಅದಾನಿ ಪೋರ್ಟ್ ನಲ್ಲಿ ಸಿಕ್ಕಿರ್ತಕ್ಕಂಥ ಸೀಸ್ ಆಗಿರ್ತಕ್ಕಂಥ ಡ್ರಗ್ಸ್, ಇಟ್ ಇಸ್ ಲಿಂಕ್ಡ್ ವಿತ್ ದಿಸ್ ಟೆರರ್ ಅಟ್ಯಾಕ್. ನಾನು ಹೇಳ್ತಲ್ಲ, ಇವತ್ತು NIA ನವರು ಸುಪ್ರೀಂ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಬಿಜೆಪಿ ಚರ್ಚೆ ಮಾಡ್ತಾರಾ? ವೆರಿ ಇಂಪಾರ್ಟೆಂಟ್ ಇದೆ. 21,000 crores which was seized in Mundra port, that is linked with the terror attack now. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾವ ಪೋರ್ಟ್ ಅದು ಸೀಸ್ ಆಗಿದ್ದೆಲ್ಲಿ? ಆ ದುಡ್ಡು ಹೆಂಗೆ ಯೂಸ್ ಆಯ್ತು? ಯಾವ ಮಾರ್ಗದಲ್ಲಿ ಬಂತು ದುಡ್ಡು? ಅದು ಯಾವ ಮಾರ್ಗದಲ್ಲಿ? 21,000 ಕೋಟಿ. ನಾವ್ ಯಾವ್ದು ಪಾಬ್ಲೋ ಎಸ್ಕೋಬಾರ್ ನೋಡಿದ್ವಲ್ಲ ಸ್ಟೋರಿ, ಪಾಬ್ಲೋ ಎಸ್ಕೋಬಾರ್ ಸ್ಟೋರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು 20,000 ಕೋಟಿ ಮುಟ್ಟಿಲ್ಲ. ಒಂದೇ ಶಿಪ್ಮೆಂಟ್ 20,000 ಕೋಟಿ ಮುಟ್ಟಿತು. ಅಂಡಮಾನ್ ನಿಕೋಬಾರ್ ಇಂದ 35,000 ಕೋಟಿ ಡ್ರಗ್ಸ್ ಸೀಸ್ ಆಯ್ತು. ಬಾಂಬೆನಲ್ಲಿ 26,000 ಕೋಟಿ ಸೀಸ್ ಆಯ್ತು. ಕೇವಲ ಉದಾಹರಣೆ ಸೇರಿದ್ರೆ 1,00,000 ಕೋಟಿ ದೇಶದಲ್ಲಿ ಡ್ರಗ್ಸ್ ಸೀಸ್ ಆಗಿದೆ. ಎಲ್ಲಿ ಯಾವನ್ ಅಡ್ರೆಸ್ ಮಾಡ್ತಾನೆ? ಪಾಕಿಸ್ತಾನ ಸೇರಿ ಎಲ್ಲ 5-6 ರಾಷ್ಟ್ರಗಳು ಅಂತಾರಾಷ್ಟ್ರೀಯ ತನಿಖೆಗೆ ಒಳಪಡಿಸಬೇಕು ಈ ಘಟನೆ ಅಲ್ಲ. ಇದು ಅಲ್ಲಿ ಕೇಂದ್ರ ಸರ್ಕಾರಗಳು, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ತಗೊಳ್ತಕ್ಕಂಥ ಡಿಸಿಷನ್ ನಾನು ಇಲ್ಲಿ ಮಾತನಾಡಕ್ ಬರಲ್ಲ. ಆಬ್ವಿಯಸ್ಲಿ ಇಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಬಹಳಷ್ಟು ಎಕ್ಸ್ಪರ್ಟ್ಸ್ಗಳು ಇದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತನಾಡ್ಬೇಕು, ನಾನು ಮಾತನಾಡಲ್ಲ. ನಂದೇನು ಒಂದೇ ಇರತಕ್ಕಂಥದ್ದು, ಐ ರಿಕ್ವೆಸ್ಟ್, ಇದರಲ್ಲಿ ಹೊಸತನನೇ ಬರ್ಬೇಕು ರಾಜಕಾರಣದಲ್ಲಿ. ಇದೇ ತರ ಆಗಲ್ಲ 24 ತಾಸು ಇವೇ ಮಾಡ್ಕಂತ ಕುತ್ಕೊಂಡು ಒಂದ್ ಪಾರ್ಟಿಗೆ ಒಂದು ಮಾತ್ರ ಏನಂತಂದ್ರೆ, ಬಿಜೆಪಿಯವರು ಈ ದೇಶನ್ನ ನೀವು ಯಾವುದೇ ವಿಷಯದಲ್ಲಿ ಡಿಬೇಟಿಗೆ ಬರಲಿ, ಅವರು ಯಾವುದೇ ವಿಷಯದಲ್ಲಿ ಡಿಬೇಟ್ ಬರಲಿ, ವಿ ಆರ್ ರೆಡಿ. ಕೋಲ್ ಮೈನಿಂಗ್ ಯಾರಿಗೆ ಜಾಸ್ತಿ ಸಿಕ್ಕಿದೆ ಈ ದೇಶದಲ್ಲಿ? ಇವತ್ತು ನೀವು ಎಷ್ಟು ಸ್ಟೀಲ್ ಉತ್ಪಾದನೆ ಮಾಡಿದ್ರೆ ಕಳೆದ 10 ವರ್ಷದಲ್ಲಿ? ಚೈನಾ 450 ಮಿಲಿಯನ್ ಟನ್ ಮಾಡಿರ್ತಕ್ಕಂಥ ಚೈನಾ ಇವತ್ತು 1,000 ಮಿಲಿಯನ್ ಟನ್ ಸ್ಟೀಲ್ ಮಾಡ್ತದೆ. ನೀವು 10 ವರ್ಷದಲ್ಲಿ ಎಷ್ಟು ಸ್ಟೀಲ್ ಮಾಡಿದಿರಿ? ಇವಿ ಬಗ್ಗೆ ಮಾತನಾಡಿದ್ರಿ, ಇವಿ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿದ್ರಿ. ಎಲ್ಲೈತೆ ನಿಮ್ದು ಇವಿ? ಇವತ್ತು ವಾಟರ್ ಎಲ್ಲ ನದಿಗಳು ಜಡಣಿಗೆ ಮಾಡ್ತೀವಿ. ಇಂಥ ಚರ್ಚೆ ಮಾಡಕ್ ಹೋದ್ರೆ ಬಹಳ ಐತೆ ನಮ್ಮ ಹತ್ರ. ಯಾರು ಬಂದು ಚರ್ಚೆ ಮಾಡ್ತಾರೆ ಹೇಳ್ರಿ? ಯಾವ್ದನ್ನ ಒಂದಕ್ಕೊಂದು ಸಬ್ಜೆಕ್ಟೇ ಮಾತಾಡ್ಬಿಡೋಣ ಪ್ಲೀಸ್. ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಲೀಡರ್ಸ್, ಲೆಟ್ಸ್ ಫ್ರೇಮ್ ಒನ್ ಬೈ ಒನ್, ಕಂಪೇರ್ ಮಾಡಿ ಮಾತನಾಡೋಣ. ಇವ್ರಿಗೆ ಏನಾಗೈತ್ರಿ, ಬರೀ 24 ತಾಸು ಮುಸ್ಲಿಂ ವಿರುದ್ಧ ಮಾತನಾಡೋದು ಬಿಟ್ರೆ ದೇ ಹ್ಯಾವ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಕಂಟ್ರಿ. ಸೊ ಐ ರಿಕ್ವೆಸ್ಟ್ ಆಲ್ ಗುಡ್ ಫ್ರೆಂಡ್ಸ್, ಅದಕ್ಕೆ ಬಿಜೆಪಿ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ನಿಮ್ಮ ಪಾರ್ಟಿಯಲ್ಲಿ ಚೇಂಜ್ ಮಾಡ್ರಿ. ಯಾಕೆ ನಿಮ್ಮ ಪ್ರಧಾನಮಂತ್ರಿ ಅವ್ರು ಇವತ್ತುವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಆಗ್ತಲ್ಲ ಅಂತ ನನ್ನ ಪ್ರಶ್ನೆ. ವೈ ಮೋದಿ ಸಾಹೇಬರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಯಾಕೆ ಆಗ್ತಲ್ಲ ಅಂತ ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ಬಿಜೆಪಿ ನೀವು ಕೇಳ್ಬೇಕು ಹೋದ ತಕ್ಷಣ, ಅದೆಲ್ಲ ಮಾತನಾಡ್ತೀವಿ, ಪ್ರಧಾನಮಂತ್ರಿ ಸಾಹೇಬ್ರ ಕೈಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ ಅಂತ ಹೇಳ್ರಲ್ಲ, ಯಾಕೆ ಮಾಡಬಾರ್ದು?